ಜೀವಜಲ ಉಳಿಸಬೇಕಾಗಿದ್ದಂತಹ ಸರ್ಕಾರವೇ ಜೀವಜಲ ನುಂಗೋದಕ್ಕೆ ಪ್ಲಾನ್ ಹಾಕ್ತಾ ಇದೆ. ರಾಜ್ಯದ 1500 ಕೆರೆಗಳನ್ನು ಡಿನೋಟಿಫೈ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಮೂಲ ಸ್ವರೂಪ ಕಳೆದುಕೊಂಡಿರುವಂತಹ ಕೆರೆಗಳ ಡಿನೋಟಿಫೈಗೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ಬಗ್ಗೆ ಏಪ್ರಿಲ್ ತಿಂಗಳಲ್ಲೇ ಸಚಿವ ಸಂಪುಟ ತೀರ್ಮಾನ ಮಾಡಿದ್ದು, ರಾಜ್ಯದ ವಿವಿಧ ಭಾಗಗಳಲ್ಲಿರುವಂತಹ ಸುಮಾರು 22,000 ಕೆರೆಗಳಲ್ಲಿ 1500 ಕೆರೆಗಳ ಮೂಲ ಸ್ವರೂಪ ಬದಲಾಗಿದೆ. ಇವುಗಳನ್ನು ಡಿನೋಟಿಫೈ ಮಾಡೋಕೆ ನಿರ್ಧರಿಸಿದೆ ಅಂತ ಹೇಳಲಾಗಿದೆ. ಕಂದಾಯ ಇಲಾಖೆಯ ಈ ನಿರ್ಧಾರಕ್ಕೆ ಪಂಚಾಯತ್ ರಾಜ್ ಇಲಾಖೆ ವಿರೋಧ ವ್ಯಕ್ತಪಡಿಸಿದೆ ಅಂತೇಳಿ ತಿಳಿದು ಬಂದಿದೆ. ಇನ್ನು ಕೆರೆಗಳ ಡಿನೋಟಿಫೈ ಮಾಡೋ ಸಂಬಂಧ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳಿಗೆ ಸಚಿವ ಎಚ್.ಕೆ. ಪಾಟೀಲ್ ಮಾಹಿತಿಯನ್ನ ಕೇಳಿದ್ರು. ಇದಕ್ಕೆ ಪಂಚಾಯತ್ ರಾಜ್ ಇಲಾಖೆ ಕೆರೆಗಳ ಡಿನೋಟಿಫೈ ಮಾಡೋದಕ್ಕೆ ಅವಕಾಶ ಇಲ್ಲ. ರಾಜ್ಯದ ಗ್ರಾಮೀಣ ಪ್ರದೇಶವು ತೀವ್ರ ಬರಗಾಲದಿಂದ ಇದ್ದು ಈಗಾಗಲೇ ಕುಡಿಯೋ ನೀರು ಇಲ್ಲದೆ ಜನ ತತ್ತರಿಸಿದ್ದಾರೆ. ಕೃಷಿಕರು ಸಾಮಾನ್ಯ ಜೀವನವನ್ನು ನಡೆಸಲಾಗದೆ ತತ್ತರಿಸಿ ಹೋಗಿದ್ದಾರೆ. ಕೆರೆಗಳನ್ನು ಪುನಶ್ಚೇತನಗೊಳಿಸುವುದು ಗ್ರಾಮ ಪಂಚಾಯಿತಿಯ ಶಾಸನಬದ್ಧ ಜವಾಬ್ದಾರಿ. ಈ ರೀತಿಯ ಪ್ರಕ್ರಿಯೆಗೆ ಅವಕಾಶ ನೀಡಿದ್ರೆ ಜಲ ಮರುಪೂರಣ ಮಾಡೋದಕ್ಕೆ ಸಾಧ್ಯವಾಗದೆ ಅಕ್ರಮ ಬಡಾವಣೆಗೆ ಅವಕಾಶ ಕಲ್ಪಿಸಿದಂತಾಗುತ್ತೆ ಅಂತೇಳಿ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಪತ್ರದ ಮುಖೇನ ತಿಳಿಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ಕೆರೆಗಳೇನದಾವಲ್ಲ, ಯಾವ ಕುಡಿಯೋ ನೀರಿನ ಮೂಲ ಆಗಿವೆಯೋ ಅವುಗಳನ್ನು ನಾವು ಡಿನೋಟಿಫೈ ಮಾಡ್ತಕ್ಕಂಥದ್ದು ಹಲವಾರು ಕಾರಣಗಳಿಗೆ ನಾವು ಮಾಡೋದಕ್ಕೆ ಹೋದರೆ ಆ ಮೂಲನ ನಮಗೆ ತಪ್ಪಿ ಹೋಗುತ್ತೆ. ಆದ್ದರಿಂದ ನಮ್ಮ ಗ್ರಾಮೀಣ ಭಾಗದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಕೆರೆಗಳನ್ನು ಡಿನೋಟಿಫೈ ಮಾಡ್ತಕ್ಕಂಥದ್ದನ್ನು ನಾವು ಒಪ್ಪೋದಿಲ್ಲ ಅಂಥೇಳಿ ನಮ್ಮ ಅಭಿಪ್ರಾಯವನ್ನು ಅವರಿಗೆ ತಿಳಿಸಿದ್ದೇವೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸಿಎಂ ಸಿದ್ದರಾಮಯ್ಯ, ಜೀವಂತವಾಗಿರುವಂತಹ ಕೆರೆಗಳನ್ನ ಉಳಿಸ್ಕೊಳ್ತೀವಿ, ಆದರೆ ಮೂಲ ಸ್ವರೂಪ ಕಳೆದುಕೊಂಡಿರುವಂತಹ ಕೆರೆಯನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. 1500 ಕೆರೆಗಳನ್ನ ಕೆರೆ ಸ್ವರೂಪ ಇಲ್ಲ ಅಂತ ಹೇಳಿ ಕಂದಾಯ ಇಲಾಖೆ ಸೇರಿಸ್ತಿದಾರಲ್ಲ, ಈಗ ಕೆರೆಗಳನ್ನ ಹೂಳೆತ್ತೋದು ಅಭಿವೃದ್ಧಿ ಮಾಡಬೇಕಾಗಿತ್ತು. ಈಗ ಗುಣಲಕ್ಷಣ ಕಳೆದುಕೊಂಡಿದೆ ಅಂತ ಹೇಳಿ ಯಾವ್ಯಾವ ಕೆರೆಗಳು ಜೀವಂತವಾಗಿದ್ದಾವೆ ಅವೆಲ್ಲನೂ ಕೂಡ ಉಳಿಸ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಕೆಂಪಾಬುದಿ ಕೆರೆ ಇಲ್ಲಿದೆಯಲ್ರಿ, ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಅದೇನ್ ಮಾಡಿದ್ದೀವಿ, ಅದೇನ್ ಮಾಡ್ಬೋದು ಹೇಳಿ ನೋಡ, ಕೆರೆ ಮಾಡಕ್ಕಂತ ಮತ್ತೆ ಈ ತರದವ್ರನ್ನ